ಹಲೋ ಫ್ರೆಂಡ್ಸ್, ಸಿರಿ ಸ್ಟಡಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಮತ್ತೆ ಕಿಚನಿಂದನೇ ನನ್ನ ವಿಡಿಯೋವನ್ನು ಸ್ಟಾರ್ಟ್ ಮಾಡೀನಿ. ಅದ್ರ ಜೊತೆಗೆ ನನ್ನ ಸ್ಟಡಿ ಕೂಡ ಕಿಚನಿಂದನೇ ಸ್ಟಾರ್ಟ್ ಆಗೈತಿ. ನಿಮಗೆಲ್ಲ ಮೊದಲೇ ಹೇಳಿರೋ ಹಂಗೆ ನಾನು SR ಎಜುಕೇಷನ್ ಚಾನಲ್ ಅವ್ರದ್ದು ಸೋಷಿಯಲ್ ಸೈನ್ಸ್ ಚಾಪ್ಟರ್ಸ್ಗಳನ್ನು ಕೆಲಸ ಮಾಡ್ತಾನೆ ನೋಡ್ತಿರ್ತೀನಿ. ಇವತ್ತು ನಾನು ನೋಡಿರುವಂತಹ ವಿಡಿಯೋ ಮೈಸೂರು ಭಾಗ, ಅದ್ರ ಜೊತೆಗೆ ಕ್ವೆಶನ್ ಆನ್ಸರ್ಸ್ಗಳನ್ನು ಕೂಡ ಚರ್ಚೆ ಮಾಡ್ಯಾರ. ಅದನ್ನು ಫುಲ್ ಮೈಸೂರು ವಿಭಾಗದ ಮುಗಿಸ್ಕೊಂಡಿನಿ. ಅದ್ರ ಜೊತೆಗೆ ಸ್ವಲ್ಪ ಕಲಬುರಗಿ ವಿಭಾಗದ್ದು ಕೂಡ, ನಮ್ಮ ವಿಭಾಗದ ಕೂಡ ಸ್ವಲ್ಪ ನೋಡ್ಕೊಂಡಿನಿ. ಕಂಟಿನ್ಯೂ ಆಗಿ ಕೆಲಸ ಮಾಡೋವರೆಗೂ ನೋಡ್ತಿರ್ತೀನಿ. ಅದಾದಮೇಲೆ ಸ್ವಲ್ಪ ಸೈಕಾಲಜಿ ಮುಲ್ತಾನ್ ಸರ್ದು ನೋಡಾಗ್ತಿದೆ, ಬೆಳವಣಿಗೆ ಮತ್ತು ವಿಕಾಸ ಸೋಷಿಯಲ್. ಆದಮೇಲೆ ದಿವಸ ಒಂದು ಚಾಪ್ಟರ್ ಹಂಗೆ ಅಥವಾ ಒಂದು ವಿಡಿಯೋನಂಗೆ ನಾನು ನೋಡಾಕ್ತೀನಿ ಸೋಷಿಯಲ್ ಸೈನ್ಸ್. ಹೆಚ್ಚಿಗೆ ಏನು ನೋಡಾಕ್ತಿಲ್ಲ. ಭಾಳ ನೋಡಿದ್ವಿ ಅಂದ್ರೆ ಇದ್ದಿದ್ದೆಲ್ಲ ಮರ್ತು ಹೋಗ್ಬಿಡ್ತೈತಿ. ಒಂದೊಂದೇ ಚಾಪ್ಟರ್ ಬೇಕಿದ್ರೆ ಮತ್ತೊಮ್ಮೆ ರಿವಿಷನ್ ಮಾಡ್ಕೋತೀನಿ, ಬಟ್ ಒಂದೇ ವಿಡಿಯೋ ಕೇಳ್ತಿರ್ತೀನಿ. ಎಲ್ಲಿ ಅಡುಗೆ ಮಾಡಬೇಕಾದ್ರೆ ಮತ್ತೊಂದು ಸ್ವಲ್ಪ ಎಲ್ಲರ ಇದು ಆಗಿರ್ತೈತಿ, ಕೇಳೋದಾಗಿರೋಂಗಿಲ್ಲ, ಅಲ್ಲಿ ಮತ್ತೆ ಸ್ಟಾಪ್ ಮಾಡಿಕೊಂಡು ಅಥವಾ ರಿವರ್ಸ್ ತೊಗೊಂಡು ಮತ್ತೆ ಅದನ್ನು ನೋಡ್ತಿರ್ತೀನಿ. ಈ ರೀತಿಯಾಗಿ ನಾನು ಸೋಷಿಯಲ್ ಸೈನ್ಸನ್ನು ಸ್ಟಡಿ ಮಾಡಾಕ್ತೀನಿ. ಜಾಯಿಂಟ್ ಫ್ಯಾಮ್ಲಿಯಲ್ಲಿರೋರಿಗೆ ಸ್ವಲ್ಪ ಸ್ಟಡಿದು ಪ್ರಾಬ್ಲಮ್ ಆಗ್ಬೋದು. ಈ ಥರ ನೀವು ಟೈಮ್ ಸೇವ್ ಮಾಡಿಕೊಂಡು ಅಭ್ಯಾಸ ಮಾಡ್ಬೋದು. ಬೇಕಾದಂಗೆ 2-3 ಗಂಟೆ ತನಕ ನೀವು ಕೆಲಸ ಮಾಡ್ತಾನೆ ಅಭ್ಯಾಸ ಮಾಡ್ಬೋದು. ನನ್ನ ಕೆಲಸ ಮಾಡ್ಕೋತಾನೆ 1-2 ಅವರ್ಸ್ ಅಭ್ಯಾಸ ಆಗಿರ್ತೈತಿ. ಒಂದು ವಿಡಿಯೋವನ್ನು ಸ್ಲೋ ಆಗಿಟ್ಟು ಸ್ವಲ್ಪ ಹಿಂದೆ ನೋಡ್ಕೊಳ್ಳೋದ್ರೊಳಗೆ ಆದ್ರೆ ಪರ್ಫೆಕ್ಟಾಗಿ ಕೇಳ್ತೀನಿ. ಅದೇ ವಿಡಿಯೋವನ್ನು ಪರ್ಫೆಕ್ಟಾಗಿ ಕೇಳ್ಕೊತೀನಿ. ಮತ್ತು ಬಹಳಷ್ಟು ಜನ ಮ್ಯಾಥ್ಸ್ ಬಗ್ಗೆ ಕೇಳಾಕ್ತೀರಿ. 1-2 ದಿವಸದಲ್ಲಿ ಅದ್ರ ಬಗ್ಗೆನೂ ಕೂಡ ಹೇಳ್ತೀನಿ. ಇಂಗ್ಲೀಷ್ ಯಾರಾದರೂ ಸಾಧನಾ ಅಕಾಡೆಮಿದು ನೋಡಿದ್ರಿ ಅಂತಂದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ರಿ, ಯೂಸ್ಫುಲ್ ಆಗೈತೆ ಇಲ್ಲ ಅಂಥೇಳಿ. ಮೊದಲಿಗೆ ಫಸ್ಟ್ ವಿಡಿಯೋನೇ ನೋಡಿರಿ, ಕ್ವೆಶನ್ ಟ್ಯಾಗ್ ಅಂಥೇಳಿ ವಿಡಿಯೋ ಹಾಕ್ಯಾರ. ಇಂಗ್ಲೀಷ್ ಗ್ರಾಮರ್ ಹೇಳುವಂತಹ ಸರ್ ಹೆಸರು ರುದ್ಧಾರ್ಥ ಕುಮಾರ್ ರೆಡ್ಡಿ ಅಂಥೇಳಿ. ನನಗಂತೂ ಬಹಳಷ್ಟು ಉಪಯೋಗ ಆಗೈತೆ ಅದರಿಂದ. ನಾನು ಪ್ರೈಮರಿ ಹೈಸ್ಕೂಲ್ನಲ್ಲೂ ಕೂಡ ಇಷ್ಟು ಈಸಿಯಾಗಿ ಕೇಳಿರಲಿಲ್ಲ. ಆ ರೀತಿಯಾಗಿ ನಂಗೆ ಫುಲ್ ಪರ್ಫೆಕ್ಟಾಗಿ ಕ್ವೆಶನ್ ಟ್ಯಾಗ್ ಬಗ್ಗೆ ತಿಳಿದೈತಿ. ಯಾವ ರೀತಿಯಾಗಿ ನಾವು ನೆಗೆಟಿವ್ ಪಾಸಿಟಿವನ್ನು ಗುರ್ತು ಮಾಡ್ಕೋಬೇಕು ಸೆಂಟೆನ್ಸನ್ನು, ಮತ್ತು ಅದನ್ನು ಯಾವ ರೀತಿಯಾಗಿ ಕ್ವೆಶನ್ ಟ್ಯಾಗನ್ನು ಯೂಸ್ ಮಾಡಿ ಬರೀಬೇಕು ಎಲ್ಲವನ್ನು ನೀಟಾಗಿ ಎಕ್ಸಾಂಪಲ್ಸ್ಗಳ ಮೂಲಕ ಹೊಸ ಹೊಸ ಎಕ್ಸಾಂಪಲ್ಸ್ಗಳನ್ನು ತಗೊಂಡು ತಿಳಿಸ್ಕೊಟ್ಟಾರ. ಬೆಳಿಗ್ಗೆ ಕೆಲಸ ಮಾಡ್ಕೋತಾ ಸೋಷಿಯಲ್ ಸೈನ್ಸ್ ಸ್ಟಡಿ ಆಯಿತು, ಒಂದು ಲೆಸನ್ ಮೈಸೂರು ವಿಭಾಗದ್ದು. ಅದ್ರ ಜೊತೆಗೆ ಸ್ವಲ್ಪ ಕಲಬುರಗಿ ವಿಭಾಗದ್ದು ಕೂಡ ಕೇಳೀನಿ. ನೆಕ್ಸ್ಟ್ ನಾಳೆ ಮತ್ತು ಅದನ್ನು ಕಂಟಿನ್ಯೂ ಮಾಡ್ತೀನಿ. ಅದಾದಮೇಲೆ ಈಗ ನಾನು ತೊಗೊಂಡಿರುವಂತಹದ್ದು ಸೈಕಾಲಜಿ ಬೆಳವಣಿಗೆ ವಿಕಾಸನೆ ಮುಗಿಸ್ಬೇಕಾದ್ರೆ ಇನ್ನೂ 1 ವೀಕ್ ಹೋಗ್ತದಂತ ಅಂದ್ಕೊಂಡಿನಿ. ಯಾಕಂದ್ರೆ ಅದರಲ್ಲಿ ಸ್ವಲ್ಪ ಜಾಸ್ತಿ ಟಾಪಿಕ್ಸ್ಗಳಿರೋದ್ರಿಂದ, ಸಬ್ ಟಾಪಿಕ್ಸ್ಗಳು ಜಾಸ್ತಿ ಇರೋದ್ರಿಂದ ಒಂದೊಂದೇ ಸಬ್ ಟಾಪಿಕ್ ಮೇಲೆ ಸ್ವಲ್ಪ ಡಿಟೇಲ್ ಆಗಿ ಸ್ಟಡಿ ಮಾಡಾಕ್ತೀನಿ. ನಾನು ನೋಟ್ಸ್ ಮಾಡ್ಕೊಂಡಿರುವಂಥದ್ದು ವಾಮದೇವಪ್ಪರ ಪುಸ್ತಕವನ್ನು ನೋಡಿ, ಅದ್ರ ಜೊತೆಗೆ ನನ್ನ ನೋಟ್ಸು ಮತ್ತು ಮುಲ್ತಾನ್ ಸರ್ ಹೇಳುವಂತಹ ವಿಡಿಯೋಸ್ ಎರಡನ್ನೂ ಕಂಪೇರ್ ಮಾಡಿ ಯಾವ ವಿಷಯವನ್ನು ನಾನು ಬಿಟ್ಟೀನಿ, ಯಾವ ಪಾಯಿಂಟನ್ನು ನಾನು ಬಿಟ್ಟೀನಿ ಅದನ್ನು ಬರ್ಕೊಳಾಕ್ತೀನಿ. ಇವ್ರ ಚಾನಲಲ್ಲಿ ನಾನು ನೋಡಿರುವಂಥದ್ದು ಬೆಳವಣಿಗೆ ಮತ್ತು ವಿಕಾಸದ ಮೇಲೆ 8-9 ವಿಡಿಯೋಸ್ಗಳದಾವು, 1-2 ಲೈವ್ ವಿಡಿಯೋಸ್ಗಳದಾವು. ಅದನ್ನು ಬಿಟ್ಟರೆ ನೆಕ್ಸ್ಟ್ ನಾನು ಸೈಕಾಲಜಿ ಬಗ್ಗೆ ಯಾವುದೂ ನೋಡಿಲ್ಲ. ಮೊದಲಿಗೆ ಇದನ್ನು ಮುಗಿಸ್ಕೊಂಡಾದ್ಮೇಲೆ ನೆಕ್ಸ್ಟ್ ಚಾಪ್ಟರ್ ಚಾಲು ಮಾಡಿದಾಗ ಮತ್ತು ನೆಕ್ಸ್ಟ್ ಅವರ ವಿಡಿಯೋಸ್ಗಳ ಬಗ್ಗೆ ಹೇಳ್ತೀನಿ. ಈಗಂತೂ ಬೆಳವಣಿಗೆ ಮತ್ತು ವಿಕಾಸ ಮುಲ್ತಾನ್ ಸರ್ದು ವಿಡಿಯೋಸ್ಗಳನ್ನು ನೋಡಿ ರಿವಿಷನ್ ಮಾಡ್ಕೊಳಾಕ್ತೀನಿ. ಇದಾದಮೇಲೆ ಪೂರ್ತಿ ಚಾಪ್ಟರ್ ಮುಗಿದಾದ್ಮೇಲೆ SR ಎಜುಕೇಷನ್ ಚಾನಲ್ ಮ್ಯಾಮ್ ಅವ್ರದ್ದು ನೋಡಬೇಕು ಅಂತ ಅಂದ್ಕೊಂಡಿನಿ. ಯಾಕಂದ್ರೆ ಅಲ್ಲಿ ಕ್ವಶನ್ಸ್ಗಳು ಕವರ್ ಆಗಿಬಿಡ್ತಾವು, ಅದಕ್ಕೋಸ್ಕರ. ಮತ್ತು ನಾನು ನೋಟ್ಸ್ ಮಾಡ್ಕೋಬೇಕಾದ್ರೆ ನಿಮಗೆ ಮೊದಲಿನ ವಿಡಿಯೋಸ್ಗಳಲ್ಲಿ ನೋಡಿರ್ಬೋದು, ಒಂದು
ಪಾಯಿಂಟ್ ಅಥವಾ ಒಂದು ಸಬ್ ಟಾಪಿಕ್ ಮುಗಿದಾದ್ಮೇಲೆ ಅಲ್ಲಿ ಕೆಳಗಡೆ ಪ್ಲೇಸ್ ಬಿಟ್ಟಿನಿ ನಾನು. ನೀವು ನೋಡ್ತಿರ್ಬೋದು ಈ ವಿಡಿಯೋದಲ್ಲೂ ಕೂಡ. ಯಾಕಂತಂದರೆ ಎಕ್ಸ್ಟ್ರಾ ಏನಾದರೂ ಪಾಯಿಂಟ್ಸ್ಗಳಿದ್ರೆ ಅಲ್ಲಿ ಬರ್ಕೊಳಕ್ಕೆ ನಮ್ಗೆ ಅನುಕೂಲ ಆಗ್ತೈತಿ. ಅಲ್ಲಿದಲ್ಲೇ ಸಿಕ್ಬಿಡ್ತಾವೆ ಪಾಯಿಂಟ್ಸ್ಗಳು. ಈ ರೀತಿ ಸ್ವಲ್ಪ ಪೇಜನ್ನು ಬಿಟ್ಟು ಅರ್ಧ ಪೇಜ್ ಬಿಟ್ರಿ ಅಂತಂದ್ರೆ ಎಕ್ಸ್ಟ್ರಾ ಪಾಯಿಂಟ್ಸ್ಗಳು ಎಲ್ಲಾದರೂ ನೋಡಿದ್ವಿ ಅಥವಾ ಎಲ್ಲಾದರೂ ಕೇಳಿದ್ವಿ ಅಂತಂದ್ರೆ ನೋಟ್ ಮಾಡ್ಕೊಳಕ್ಕೆ ನಮ್ಗೆ ಅನುಕೂಲ ಆಗ್ತೈತಿ. ನೆಕ್ಸ್ಟ್ ನಾನು ಜೀನ್ ಪಿಯಾಜಿ ಅವ್ರದ್ದು ಕೂಡ ನೋಡಾಕ್ತಿದ್ದೆ ಸರ್ದು ವಿಡಿಯೋ ನೋಡಿ. ಬಟ್ ಒಂದು ಟಾಪಿಕ್ ಗ್ಯಾಪ್ ಆಗೈತಿ, ಅದನ್ನು ನಾಳೆ ನೋಡ್ತೀನಿ. ಅನುವಂಶೀಯತೆ ಮತ್ತು ಪರಿಸರದ ಬಗ್ಗೆ ನನಗೆ ವಿಡಿಯೋ ಸಿಗಲಿಲ್ಲ. ಬಟ್ ಅದು ಲೈವಲ್ಲಿ ಐತಿ, ಲೈವ್ ತೊಗೊಂಡಿರೋದು. ಅದಕ್ಕೋಸ್ಕರ ಅದನ್ನು ಆಮೇಲೆ ನೋಡ್ಕೋತೀನಿ. ಈಗ ಜೀನ್ ಪಿಯಾಜಿ ಅವ್ರ ಬಗ್ಗೆ, ಜೀನ್ ಪಿಯಾಜಿ ಅವರ ಜ್ಞಾನಾತ್ಮಕ ವಿಕಾಸದ ಹಂತಗಳು ಅದ್ರ ಬಗ್ಗೆ ಓದ್ಕೊಂಡೀನಿ. ನೆಕ್ಸ್ಟ್ ಅದಾದಮೇಲೆ ಈಗ ನಾನು ತೊಗೊಂಡಿರುವಂಥದ್ದು ಸೈನ್ಸಲ್ಲಿ 6th ಕ್ಲಾಸಿಂದು 2nd ಸೆಮ್ದು ಫಸ್ಟ್ ಲೆಸನ್. ವಿಡಿಯೋದಲ್ಲಿ ಕ್ಲಿಯರಾಗಿ ಹೆಡ್ಲೈನ್ ಕಾಣ್ತಾ ಇಲ್ಲ, ಯಾವುದು ಟಾಪಿಕ್ ಅಂತ ಹೇಳ್ತೀನಿ ನಿಮಗೆ. ಇದು ನಾವು 6th ಕ್ಲಾಸಿಂದು ಮತ್ತೆ ಡೌನ್ಲೋಡ್ ಮಾಡ್ಕೋಬೇಕು 2nd ಸೆಮ್ಮಿಂದು. ಫಸ್ಟ್ ಏನಿತ್ತು 2 ಸೆಮ್ದು ಒಂದೇ PDF ಅಲ್ಲಿ ಸಿಕ್ಬಿಡ್ತಿತ್ತು. ಆದರೆ ಈಗ ಬಂದಿರುವಂತಹ ಹೊಸ ವರ್ಷನ್ ಬುಕ್ಸ್ಗಳಲ್ಲಿ ಅಷ್ಟೊಂದೇನು ಹಳೆ ಬುಕ್ ಹೊಸ ಬುಕ್ನಲ್ಲಿ ಏನೂ ಡಿಫ್ರೆನ್ಸ್ ಇಲ್ಲ. ಒಬ್ರು ಯಾರೋ ಕಮೆಂಟ್ ಮಾಡಿದರು, ಇದು ಸೈನ್ಸ್ ಒಂದೇ ಏನೋ ಚೇಂಜ್ ಮಾಡ್ಯಾರ, ಉಳ್ಕಿದೆಲ್ಲ ಅವೇ ಅದಾವು. ಇದು 7th ಪಾಠದ ಹೆಸರು ಏನಂತಂದ್ರೆ ತಾಪ ಮತ್ತು ಅದರ ಮಾಪನ. ತುಂಬಾ ಇಂಪಾರ್ಟೆಂಟ್ ಆದಂತಹ ಪಾಠ. ತಾಪ ಮತ್ತು ಅದನ್ನು ಯಾವ ರೀತಿಯಾಗಿ ಎಳಿತೀವಿ ಡಿಗ್ರಿ ಸೆಲ್ಸಿಯಸ್ನಲ್ಲಿ ಮತ್ತು ಫ್ಯಾರನ್ಹೀಟ್ ಮತ್ತು ಡಿಗ್ರಿ ಸೆಲ್ಸಿಯಸ್ಸಿಗಿರುವಂತಹ ರಿಲೇಷನ್. ಅಂದ್ರೆ ಫ್ಯಾರನ್ಹೀಟನ್ನು ಯಾವ ರೀತಿಯಾಗಿ ನಾವು ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಕನ್ವರ್ಟ್ ಮಾಡ್ಬೋದು ಅದನ್ನೆಲ್ಲ ಸ್ವಲ್ಪ ಡೀಟೇಲಾಗಿ ನಾವು ನೋಡ್ಕೋಬೇಕಾಕೈತಿ. ಮತ್ತು ಇನ್ನೊಂದನ್ನು ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ ಕೆಲ್ವಿನ್ ಮಾಪಕದಲ್ಲಿ ತಾಪಮಾನ ಯಾವ ರೀತಿಯಾಗಿ ಎಳಿತೀವಿ. ಸೆಲ್ಸಿಯಸ್ ಮಾಪಕದಲ್ಲಿ ತಾಪ ಪ್ಲಸ್ 273.15 ಈ ರೀತಿ ಮಾಡ್ಕೊಂಡ್ರೆ ಅಂದ್ರೆ ಕೆಲ್ವಿನಲ್ಲಿ ನಾವು ಅಳಿಬಹುದು. ಕೆಲ್ವಿನಲ್ಲಿ ಅಳಿಬೇಕು ಅಂತಂದ್ರೆ ಸೆಲ್ಸಿಯಸ್ ಮಾಪಕದಲ್ಲಿ ಎಷ್ಟು ತಾಪ ಬಂದಿರ್ತೈತಿ ಪ್ಲಸ್ ಅದಕ್ಕೆ ನಾವು ಆ್ಯಡ್ ಮಾಡ್ಕೋಬೇಕು. 273.15 ಆ್ಯಡ್ ಮಾಡ್ಕೊಂಡ್ವಿ ಅಂದ್ರೆ ಕೆಲ್ವಿನ್ ಮಾಪಕದಲ್ಲಿ ಕನ್ವರ್ಟ್ ಆಗ್ತದೆ. ಈ ರೀತಿಯಾಗಿ ಮತ್ತು ಪ್ರಯೋಗಶಾಲೆಯಲ್ಲಿರುವಂತಹ ತಾಪಮಾಪಕ ಪಟ್ಟಿ ಯಾವ ರೀತಿಯಾಗಿ ಇರ್ತೈತಿ, ಎಷ್ಟು ಎಲ್ಲಿ ಅಲ್ಲಿರುವಂತಹ ಪಾಯಿಂಟ್ಸ್ಗಳು -10 ಡಿಗ್ರಿ ಸೆಲ್ಸಿಯಸ್ನಿಂದ 110 ಡಿಗ್ರಿ ಸೆಲ್ಸಿಯಸ್ವರೆಗೂ ಅದರ ವ್ಯಾಪ್ತಿ ಇರ್ತೈತಿ. ಅದರ ಜೊತೆಗೆ ಯಾವ ರೀತಿಯಾಗಿ ನಾವು ಪ್ರಯೋಗಶಾಲೆಯಲ್ಲಿ ಬಳಸುವಂತಹ ತಾಪಮಾಪಕವನ್ನು ಸರಿಯಾದ ವಿಧಾನದಲ್ಲಿ ಯೂಸ್ ಮಾಡಬೇಕು ಮತ್ತು ಅದನ್ನು ಇಡಬೇಕಾದ್ರೆ ಅದನ್ನು ಯೂಸ್ ಮಾಡಬೇಕಾದ್ರೆ ಯಾವ ಮುನ್ನೆಚ್ಚರಿಕೆಗಳನ್ನು ವಹಿಸ್ಕೋಬೇಕು ಎಲ್ಲದ್ರ ಬಗ್ಗೆನೂ ಕೂಡ ನೀಟಾಗಿ ಹೇಳ್ಕೊಟ್ಟಾರ. ನೆಕ್ಸ್ಟ್ ವಾಯುತಾಪ ಬಗ್ಗೆನೂ ನಾವು ಈ ಪಾಠದಲ್ಲಿ ಸ್ಟಡಿ ಮಾಡ್ಬೋದು. ಇವೆರಡೇ ಸ್ಟಡಿ ಆಯಿತು. ಬೆಳಿಗ್ಗೆ ಸೋಷಿಯಲ್ ಸೈನ್ಸ್ ಆಯಿತು, ಅದಾದಮೇಲೆ ಸೈಕಾಲಜಿ ತಗೊಂಡಿದ್ದೆ. ಸೈಕಾಲಜಿಯಲ್ಲಿ ಜೀನ್ ಪಿಯಾಜಿ ಅವ್ರದ್ದು ಕಂಪ್ಲೀಟಾಗಿ ಮುಗೀತು. ಬಟ್ ಅದರಲ್ಲಿ ಅನುವಂಶೀಯತೆ ಮತ್ತು ಪರಿಸರ ಮಿಸ್ ಆಗಿತ್ತು. ನನಗೆ ಎಷ್ಟು ಸರ್ಚ್ ಮಾಡಿದರೂ ಸಿಕ್ಕಿರಲಿಲ್ಲ. ಬಟ್ ಮುಲ್ತಾನ್ ಸರ್ದು ಕರ್ನಾಟಕ ಅಕಾಡೆಮಿಯಲ್ಲಿ ಮುಲ್ತಾನ್ ಸರ್ ಹೇಳ್ತಾರೆ, ಅವರು ಲೈವಲ್ಲಿ ತೊಗೊಂಡಿರೋದು ಅನುವಂಶೀಯತೆ ಮತ್ತು ಪರಿಸರ ಬಹಳ ಇಂಪಾರ್ಟೆಂಟ್ ಆದಂತಹ ಟಾಪಿಕ್. ಅದ್ರ ಬಗ್ಗೆ ನಾಳೆ ನಾನು ಡೀಟೇಲಾಗಿ ಅಭ್ಯಾಸ ಮಾಡ್ತೀನಿ. ಮತ್ತು ಈಗ ನೀವು ಮೊಬೈಲಲ್ಲಿ ನೋಡ್ತಿರ್ಬೋದು ಯೆಲ್ಲೋ ಕಲರಲ್ಲಿರುವಂತಹದ್ದು ತುಂಬಾ ಇಂಪಾರ್ಟೆಂಟ್ ಆದ ಪಾಯಿಂಟ್ಸ್ಗಳನ್ನು ಅಲ್ಲಿ ಕೊಟ್ಟಿರ್ತಾರೆ. ನೀಟಾಗಿ ಓದ್ಕೊಂಡು ಬರ್ಕೊರಿ. ಇವತ್ತಿನ ಅಭ್ಯಾಸ ಬೆಳಿಗ್ಗೆ ಕೆಲಸ ಮಾಡ್ಕೋತಾನೆ ಸೋಷಿಯಲ್ ಸೈನ್ಸ್, ಸೈಕಾಲಜಿ ಮತ್ತು ಸೈನ್ಸನ್ನು ಸ್ಟಡಿ ಮಾಡೀನಿ 6th ಕ್ಲಾಸಿಂದು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.